ಶಾಂತವೇರಿ ಗೋಪಾಲಗೌಡರು ಆದರ್ಶ ರಾಜಕಾರಣಿ ಬಿ ಸೋಮಶೇಖರ್. ಶಾಂತವೇರಿ ಗೋಪಾಲಗೌಡ ರವರ ಸ್ಮರಣೆ ಕಾರ್ಯಕ್ರಮ. ಚಾಮರಾಜನಗರ ಜಿಲ್ಲೆಯಲ್ಲಿ ಕರ್ನಾಟಕ ಏಕೀಕರಣದ ರೂವಾರಿ ಶಾಂತವೇರಿ ಗೋಪಾಲಗೌಡರು ಬಡವರು, ಶೋಷಿತರ ಗಟ್ಟಿ ಧ್ವನಿಯಾಗಿದ್ದು, ಅಪ್ಪಟ ದೇಶಭಕ್ತರು, ಆದರ್ಶ ರಾಜಕಾರಣಿಯಾಗಿದ್ದರು ಎಂದು ಮಾಜಿ ಸಚಿವ ಬಿ ಸೋಮಶೇಖರ್ ಹೇಳಿದರು. ನಗರದ ರೋಟರಿ ಭವನದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ಹಾಗೂ ರೋಟರಿ ಸಂಸ್ಥೆ ಸಹಕಾರದೊಂದಿಗೆ ಕರ್ನಾಟಕ ಸುವರ್ಣ ಸಂಭ್ರಮ ಮಹೋತ್ಸವ ಅಂಗವಾಗಿ ಕರ್ನಾಟಕ ಏಕೀಕರಣದ ರೂವಾರಿ ಶಾಂತವೇರಿ ಗೋಪಾಲಗೌಡ ಅವರ ಸ್ಮರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಾಂತವೇರಿ ಗೋಪಾಲಗೌಡ ಅವರ ಹೆಸರು ಪ್ರಸ್ತುತವಾಗಿದೆ. ಅವರೊಬ್ಬರು ಹೋರಾಟಗಾರರು, ಆದರ್ಶ ನಾಯಕರು, ರಾಷ್ಟ್ರಭಕ್ತರಾಗಿದ್ದರು. ಅವರ ಹೆಸರು ಕೇಳಿದರೆ ಮೈ ಜುಮ್ಮೆನಿಸುತ್ತದೆ. ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಎಂದರು. ಶಾಂತವೇರಿ ಗೋಪಾಲಗೌಡರು ಕಾಗೋಡು ಸತ್ಯಾಗ್ರಹ ಆರಂಭಿಸಿದರು. ಅದು ದೇಶದಾದ್ಯಂತ ಹೆಸರುವಾಸಿಯಾಯಿತು. ಗೇಣಿದಾರರ ಪರವಾಗಿ ಕೆಲಸ ಮಾಡಿದರು. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದರು. ವಿಧಾನಸಭೆಯಲ್ಲಿ ಗರ್ಜಿಸುತ್ತಿದ್ದರು. ಅವರ ಮಾತನ್ನು ಕಿವಿಗೊಟ್ಟು ಕೇಳುತ್ತಿದ್ದರು. ಅವರು ಅರ್ಥಗರ್ಭಿತವಾಗಿ ಮಾತನಾಡುತ್ತಿದ್ದರು. ಅವರನ್ನು ಕಂಡರೆ ಮುಖ್ಯಮಂತ್ರಿಗಳು, ಸಚಿವರು ಹೆದರುತ್ತಿದ್ದರು. ಇಂದು ಮುಖ್ಯಮಂತ್ರಿಗಳ ಬಗ್ಗೆ ಹೆದರಿಕೆ ಇಲ್ಲ. ಆದರೆ ಪ್ರಬಲವಾದ ಶಾಸಕನಾದರೆ ಹಿಂದೆ ಎಷ್ಟು ಹೆದರುತ್ತಿದ್ದರು ಎಂಬುದಕ್ಕೆ ಶಾಂತವೇರಿ ಗೋಪಾಲಗೌಡರೇ ಒಂದು ನಿದರ್ಶನ ಎಂದರು. ಹರವೆ ಮಠದ ಸರ್ಪಭೂಷಣ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮೈಸೂರು ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಆಸ್ಪತ್ರೆಯ ನರರೋಗ ವಿಭಾಗಗಳ ವ್ಯವಸ್ಥಾಪಕ ನಿರ್ದೇಶಕ ಡಾ ಸುಶ್ರುತ್ ಗೌಡ ಅಧ್ಯಕ್ಷತೆ ವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಮಾಜಿ ಶಾಸಕರಾದ ಜಿಎನ್ ನಂಜುಂಡಸ್ವಾಮಿ, ಸಿಎಸ್ ನಿರಂಜನ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಶಾಂತವೇರಿ ಗೋಪಾಲಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮಹಾಸಭಾದ ಅಧ್ಯಕ್ಷ ಶ್ರೀನಿವಾಸ ಗೌಡ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಎ ರಮೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನಂಜುಂಡಯ್ಯ, ರೋಟರಿ ಅಧ್ಯಕ್ಷ ನಾಗರಾಜು, ಮುಖಂಡರಾದ ಚಿನ್ನು ಮುತ್ತು, ನಿಜಧ್ವನಿ ಗೋವಿಂದರಾಜು, ಮುತ್ತಿಗೆ ಗೋವಿಂದರಾಜು, ಮಹೇಶ್ ಗೌಡ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಅವರ ಸಂಸ್ಕಾರಕ್ಕೆ ಎಂದು ಬಂದಿದ್ದೆ. ಅವಾಗ ನಮ್ಮ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ರಾಜ್ಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಗೌಡರು ಆಕಸ್ಮಿಕವಾಗಿ ಸಿಕ್ಕಿದ್ರು. ಅವರು ಮೊದಲಿಂದನೂ ನನಗೆ ಅಭಿಮಾನದಿಂದ ಕಂಡುಕೊಂಡು ಬಂದಂಥ ಒಬ್ಬ ಮುಖಂಡರು. ಅವರು ತಕ್ಷಣ ನನಗೆ, ನೀವು ಶಾಂತವೇರಿ ಗೋಪಾಲಗೌಡರ ಒಂದು ಸ್ಮರಣ ದಿನಾಂಕವನ್ನು ಮಾಡ್ತಾ ಇದ್ದೇವೆ, ನೀವು ಆ ಸಮಾರಂಭಕ್ಕೆ ಬರಬೇಕು ಅಂತ ಕೇಳಿದ್ರು. ನನಗೆ ಈ ಸಮಾರಂಭದ ಹೆಸರು ಕೇಳಿದ ತಕ್ಷಣ, ಶಾಂತವೇರಿ ಗೋಪಾಲಗೌಡರ ಹೆಸರು ಕೇಳಿಸಿದ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು ಮತ್ತು ಅವ್ರನ್ನ ಅಲ್ಲೇ ಅಭಿನಂದಿಸಬೇಕು ಅನ್ನಿಸ್ತು. ಯಾಕೆಂತ ಹೇಳಿದ್ರೆ, ಅಂಥ ಒಬ್ಬ ದೇಶಭಕ್ತರನ್ನು, ಪ್ರಾಮಾಣಿಕರನ್ನು, ಆದರ್ಶ ವ್ಯಕ್ತಿಗಳನ್ನು ನಾವಂತೂ ಅವರು ವಿಧಾನಸಭೆಯಲ್ಲಿದ್ದಾಗ ಇರಲಿಲ್ಲ, ಚಿಕ್ಕವ್ರು ಓದ್ತಾ ಇದ್ವಿ. ಆದರೆ ಅವ್ರ ಬಗ್ಗೆ ಕೇಳಿದ್ದೀವಿ, ಓದಿದ್ದೀವಿ ಮತ್ತು ಅವತ್ತು ಇವತ್ತಿಗೂ ಅವರ ಹೆಸರು ಪ್ರಸ್ತುತವಾಗಿದೆ. ಹೋರಾಟಗಾರರು, ಆದರ್ಶ ನಾಯಕರು ಮತ್ತು ರಾಷ್ಟ್ರಭಕ್ತರು. ಅವರನ್ನು ಸಭೆಗೆ ಕರೀತಾ ಇದ್ದಾರೆ ಅಂತ ಹೇಳಿದ ಮೇಲೆ ನನಗಂತೂ ಭಾಳ ಸಂತೋಷವಾಗಿ, ಇಲ್ಲ ಖಂಡಿತ ಬರ್ತೇನೆ ಅಂತ ಹೇಳಿ ಒಪ್ಪಿಕೊಂಡು ಇವತ್ತು ಆ ಸಭೆಯನ್ನು ಏರ್ಪಾಡು ಮಾಡಿ ಬಂದಿದ್ದೇನೆ. ಸ್ವಲ್ಪ ತಡವಾಗಿ ಬಂದಿರ್ಬೋದು, ತಾವೆಲ್ಲ ಕಾದಿದ್ದೀರಿ, ಕ್ಷಮಿಸಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಹರವೆ ಸ್ವಾಮೀಜಿಗಳು ಮಠಕ್ಕೆ ಹೋಗಿದ್ದೆ ನಾನು. ಅವರು ಬಹಳ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡ್ರು ಅವ್ರು ಮಠಕ್ಕೆ ಹೋಗಿದ್ದಾಗ. ಮತ್ತು ಇಲ್ಲೆಲ್ಲ ಜೊತೆಗಿರ್ತಕ್ಕಂಥವರೆಲ್ಲ ನಮ್ಮ ನಿರಂಜನ್ ಕುಮಾರ್ ಜೊತೆಗಿದ್ರು, ನಂಜುಂಡ ಸ್ವಾಮಿಯವ್ರ ಜೊತೆಗಿದ್ರು, ಎಲ್ಲ ಗೊತ್ತಿರೋರೆ ನಮ್ಮ ಇಲ್ಲಿರ್ತಕ್ಕಂಥವರೆಲ್ಲ. ಈ ಶಾಂತವೇರಿ ಗೋಪಾಲಗೌಡರ ಬಗ್ಗೆ ಕೇಳ್ತಾ ಇದ್ರೆ ಮೈ ಒಂಥರ ಜೂಮ್ ಅನಿಸುತ್ತೆ. ಅವರು ಸ್ವಾತಂತ್ರ್ಯ ದಿನಾಚರಣೆಗಳಲ್ಲಿ
ಆ ಚಳವಳಿನಲ್ಲಿ ಈಗ ಭಾಗವಹಿಸ್ತವರು. ಅವ್ರ ಹುಟ್ಟೂರು ಬೇರೆ, ತರೀಕೆರೆ ತಾಲೂಕಿನಲ್ಲಿ ಯಾವುದೋ ಹುಟ್ಟೂರು ಅರ್ಗ ತಾಲೂಕು ಅರ್ಗದಲ್ಲಿ ಬಂದರು ಅವರು ಪೂರ್ವಿಕರು. ನಾನು ಓದಿದ್ದೇನೆ ತರೀಕೆರೆ ತಾಲೂಕಿನಲ್ಲಿ ಯಾವುದೋ ಇದು ಗ್ರಾಮ, ಶಾಂತವೇರಿನೇ ಆ ಗ್ರಾಮ. ಅಲ್ಲಿಂದ ಬಂದು ಇಲ್ಲಿ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಮಾಡಿದ್ರು. ಅದರಿಂದನೇ ಗೋಪಾಲ್ ಗೌಡರು, ಶಾಂತವೇರಿ ಗೋಪಾಲ್ ಗೌಡರು ಅಂತಲೇ ಹೆಸರಾಯಿತು. ಅವರು ಪ್ರಥಮ ಬಾರಿಗೆ ಕೈಗೆತ್ಕೊಂಡದ್ದು ನಮ್ಮ ಗೇಣಿದಾರರು ಪಡ್ತಾ ಇದ್ದಂಥ ಒಂದು ಶ್ರಮವನ್ನು ನೋಡಿ, ಅವರ ಕಷ್ಟಗಳನ್ನು ನೋಡಿ, ಅವರ ಸಮಸ್ಯೆ ಪರಿಹಾರ ಮಾಡಬೇಕು ಅಂತೇಳಿ ಅಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕೆಂಗಲ್ ಹನುಮಂತಯ್ಯನವರು, ನಮ್ಮ ನಿಡ್ಲಿಂಗಪ್ಪನವರು, ಕಡದಾಳ ಮಂಜಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ನಮ್ಮ ಹನುಮಂತಯ್ಯನವ್ರ ಕಾಲ, ಅವತ್ತು ಕೈಗೆತ್ತಿಕೊಂಡು ಕಾಗೋಡು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ರು. ಆ ಕಾಗೋಡು ಸತ್ಯಾಗ್ರಹ ಎಷ್ಟು ಹೆಸರುವಾಸಿಯಾಯಿತು ಅಂದರೆ ಕರ್ನಾಟಕದಲ್ಲಿ ಇಡೀ ಭಾರತದಕ್ಕೆ ಆ ಹೆಸರು ಕಾಗೋಡು ಸತ್ಯಾಗ್ರಹ, ಗೇಣಿದಾರ ಪರವಾದಂಥ ಹೋರಾಟ ಮಾಡ್ತಕ್ಕಂಥ ಒಂದು ಸಂದರ್ಭ ಅದು ಅಂತೇಳಿ ಫೇಮಸ್ ಆಯಿತು. ಅದರ ಮುಂಚೂಣಿಯಲ್ಲಿ ಇವತ್ತು ಹೋರಾಟ ಮಾಡಿ ಎಷ್ಟೊಂದು ಹೆಸರುವಾಸಿಯಾದರೂ ಜೈಲಿ, ಅದು ಸ್ವತಂತ್ರ ಪೂರ್ವದಲ್ಲಿ, ಅದು ಸ್ವತಂತ್ರ ಬಂದಂಥ 42-43 ಇಸ್ವಿ, ಆವಾಗ ಅದ್ರ ಜೊತೆಗೆ ಚಳವಳಿನಲ್ಲೂ ಭಾಗವಹಿಸಿದರು. ಕ್ವಿಟ್ ಇಂಡಿಯಾ ಚಳವಳಿನಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವ್ರು ಅಂತ ಕೇಳಿದ್ದೇನೆ ನಾನು. ಮತ್ತು ಅವರೊಂದು ಹೋರಾಟದ ಫಲವಾಗಿ ನಮ್ಮ ಕೆಂಗಲ್ ಹನುಮಂತ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಕಾನೂನನ್ನೇ ತಂದರು, ನಮ್ಮ ಗೇಣಿದಾರರಿಗೆ ಒತ್ತು ಕೊಡಬೇಕು ಅಂತ ಹೇಳಿ. ಅಂದೇನೆ ಅಂದ್ರೆ ಅವರು ಸಹ ರಾಷ್ಟ್ರಪ್ರೇಮಿ, ಸ್ಟೇಟ್ಸ್ಮನ್ ಆಗಿದ್ದರು ಕೆಂಗಲ್ ಹನುಮಂತಯ್ಯನವರು. ಆವಾಗ ಇವರು ಮೊದಲೇ ಚುನಾವಣೆ 52 ಅಂತ ಕಾಣಿಸುತ್ತೆ, 52 ಇಡೀ ಅವತ್ತು ಕಾಂಗ್ರೆಸ್ನ ಹವಾ ಪೂರ್ತ ರಾಜ್ಯದಲ್ಲೆಲ್ಲ. ಆ ನೆಹರು ಅವ್ರ ಕಾಲ, ಇಲ್ಲಿ ಈ ಕಡೆ ಕೆಂಗಲ್ ಹನುಮಂತಯ್ಯನವರು, ಮತ್ತು ದಾಸಪ್ಪನವರು, ಹೀಗೆ ಅನೇಕ ದೊಡ್ಡ ದೊಡ್ಡ ನಾಯಕರು, ಘಟಾನುಘಟಿಗಳೇ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಒಲವಿತ್ತು ರಾಜ್ಯದಲ್ಲೆಲ್ಲ. ಅಂಥ ಸಂದರ್ಭದಲ್ಲಿ ಇಡೀ ವಿಧಾನಸಭೆಯಲ್ಲಿ ಎಲ್ಲ ಕಾಂಗ್ರೆಸ್ನವ್ರು ಗೆದ್ದಾಗ ಇವರು ಪ್ರಥಮ ಬಾರಿಗೆ ಗೆದ್ದರು 52. ಇವ್ರ ಜೊತೆ ಇನ್ನೊಬ್ಬರು ಗೆದ್ದಿರಬೇಕು ಅಂತ ಕಾಣ್ತಂತೆ, ಅಥವಾ ಸಮಾಜವಾದಿ ಪಕ್ಷ ಕಟ್ಕೊಂಡು ಇವರೊಬ್ಬರೇ ಕೊಡು. ಆವಾಗ ಸಮಾಜವಾದಿ ಪಕ್ಷ ಇವರಿಂದ ಪ್ರಾರಂಭ ಆದದ್ದು. ಅದು ಒಂದು ಕರ್ನಾಟಕದಲ್ಲಿ ಸಮಾಜವಾದಿ ಪಕ್ಷ ಅಂತ ಹೇಳಿ ಬಹಳ ಹೆಸರುವಾಗಿ ಮುಂದೆ ಬಂದಿತ್ತಂತ. ಕೆಲವು ಶಾಸಕರು ಗೆದ್ದಿದ್ರು, ನಮ್ಮ ಲೋಕಸಭಾ ಸದಸ್ಯರು ಗೆದ್ದಿದ್ರು, ಜಯಂತ್ ಪಟೇಲ್ ಅಂತವರು. ಅಂತ ಒಂದು ಸಮಾಜವಾದಿ ಮೂಮೆಂಟು ಅವತ್ತು ಬಹಳ ಚೆನ್ನಾಗಿತ್ತು. ಅವತ್ತು ಏನಾಗಿತ್ತು ಅಂತಂದ್ರೆ, ಇಡೀ ಶಾಸನ ಸಭೆಯಲ್ಲಿ ಬಂದಂಥವರು PhD, MA, MSc ಅವರಲ್ಲ. ಆ ಚಳವಳಿಗೆ ಧುಮುಕಿ ಇಂಟರ್ಮೀಡಿಯೇಟ್ ಓದೇ ಬಿಟ್ಟು ಬಂದಂಥವ್ರು ನಮ್ಮ ಶಾಂತವೇರಿ ಗೋಪಾಲ್ ಗೌಡರು. ಅವರು ವಿಧಾನಸಭೆಯಲ್ಲಿ ಭಾಷಣ ಮಾಡ್ತಾ ಇದ್ರು ಅಂತಂದ್ರೆ ಇಡೀ ವಿಧಾನಸಭೆನೇ ಕಿವಿ ಕೊಟ್ಟು ಕೇಳಿಸ್ತಾ ಇತ್ತು, ಅಷ್ಟೊಂದು ಗರ್ಜಿಸ್ತಾ ಇದ್ರು, ಅರ್ಥಗರ್ಭಿತವಾಗಿ ಮಾತನಾಡ್ತಾ ಇದ್ರು ಅಂತ ಕೇಳಿದ್ದೇನೆ. ಅವರ ಬಗ್ಗೆ ಇಡೀ ಮಂತ್ರಿಗಳು ಎಲ್ಲರೂ ಹೆದರ್ತಾ ಇದ್ರು. ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆನೇ ಹೆದರಿಕೆ ಇಲ್ಲ, ಆದ್ರೆ ಒಬ್ಬರು ಪ್ರಬಲವಾದಂಥ ಶಾಸಕರಾದರೆ ಎಷ್ಟು ಹೆದರ್ತಾ ಇದ್ರು ಅನ್ನೋದಕ್ಕೆ ನಮ್ಮ ಶಾಂತವೇರಿ ಗೋಪಾಲ್ ಗೌಡರು ನಿದರ್ಶನ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ಅವರ ವಿಷಯ ಅಂಥದ್ದು ಬಡವರ ಪರವಾದಂಥ, ಶೋಷಿತರ ಪರವಾದಂಥ ಅವರ ಧ್ವನಿ ಅಷ್ಟೊಂದು ಗಟ್ಟಿಯಾಗಿತ್ತು. ಅದರಿಂದ ಅವರಿಗೆ ಗೌರವವೂ ಇತ್ತು ಮತ್ತು ಅವ್ರ ಬಗ್ಗೆ ಭಯನೂ ಇತ್ತು. ಸರ್ ಹಿಂದೆ ಸರ್ ರೇ ಎಲ್ಲೋ ರೇ ಸರ್ ಸೆಕೆಂಡ್ ಸರ್ ಗೌಡ್ರ ಇದ್ದೀರಾ? ಗೌಡ್ರ
ಕೊಡಿ ಅವ್ರಿಗೆ ಮತ್ತೆ ಕೊಡ್ರಿ ಹಾಂ ಸರ್ ಸರ್ ಈ ಕಡೆ ಸರ್ ಈ ಕಡೆ ಹಾಂ ಮಾಡಿ ಕೊಡಿ ಹಾಂ ಕೊಡಿ ಸರ್ ಗೌಡ್ರ ಹಾಂ ಓಕೆ ಸರ್ ಹಾಂ ಸ್ವಲ್ಪ ಇದೆ ಸರ್ ಸ್ವಲ್ಪ ಹಿಂದೆ ಸರ್ ಮೊಬೈಲ್ ಸ್ವಲ್ಪ ಹಿಂದೆ ಹಾಗೆ ಸರ್ ಸ್ವಲ್ಪ ಸೈಡ್ ಸರ್ ಹಾಗೆ ಕೊಡ್ರ ಓಕೆ ಸರ್